ಕಣ್ಣಪ್ಪ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿರುವಂತ ಈ ಮೈಥಾಲಜಿ ಮೂವಿನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇದೊಂದು ಭಕ್ತಿ ಪ್ರಧಾನ ಸಿನಿಮಾ ಅನ್ಕೊಂಡು ಹೋದ್ರೆ ನಿಮಗೆ ನಿರಾಸೆ ಆಗ್ಬೋದು. ಆದ್ರೆ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಈ ಸಿನಿಮಾನ ನೋಡಿದ್ರೆ ಪರವಾಗಿಲ್ಲ ಅನ್ನೋ ಫೀಲ್ ಅಲ್ಲಿ ಥಿಯೇಟರ್ ಇಂದ ಹೊರಗಡೆ ಬರ್ತೀರಾ. ನನಗೆ ಪರ್ಸನಲಿ ಸಿನಿಮಾದ ಕ್ಲೈಮ್ಯಾಕ್ಸ್ ಹಾಗೂ ಫ್ಯೂ ಪಾರ್ಟ್ಸ್ ಆಫ್ ದ ಮೂವಿ ಇಷ್ಟ ಆಯ್ತು. ಈ ಸಿನಿಮಾದ ಡ್ಯೂರೇಷನ್ ಆಲ್ಮೋಸ್ಟ್ 3 hours ಇದ್ದು ಫಸ್ಟ್ 2 hours ನ ಇಲ್ಲಿನ ಟ್ರೈಬ್ ನ ಆಚರಣೆ, ಲವ್, ಸೆಂಟಿಮೆಂಟ್, ಎಮೋಷನ್ಸ್ ಹಾಗೂ ಸಾಕಷ್ಟು ಆಕ್ಷನ್ ಸೀಕ್ವೆನ್ಸಸ್ ಗೆ ತಗೊಂಡಿದ್ದಾರೆ. ಆದ್ರೆ ಇದ್ಯಾವುದು ಕೂಡ ಪ್ರೇಕ್ಷಕನಿಗೆ ಹೆಚ್ಚಾಗಿ ಎಂಟರ್ಟೈನ್ ಮಾಡೋದಿಲ್ಲ. ಒನ್ಸ್ ಪ್ರಭಾಸ್ ಅವರು ಎಂಟ್ರಿ ಆದ್ಮೇಲೆ ಸಿನಿಮಾ ಒಂದು ಸ್ಪೀಡ್ ನ ತಗೊಳುತ್ತೆ. ಅದರಲ್ಲೂ ಕಡೆಯ 40 to 50 minutes ಅಲ್ಲೇ ಭಕ್ತಿ ರಸ ಹರಿಯೋದು. ಆರಾಮಾಗಿ ಸಿನಿಮಾದ 30 minutes ನ ಕಟ್ ಮಾಡಬಹುದಾಗಿತ್ತು. ಇಲ್ಲಿ ಅನಾವಶ್ಯಕ ಅನ್ನುವಂತ ಕೆಲ ಸಾಂಗ್ಸ್ ಹಾಗೂ ಆಕ್ಷನ್ ಸೀಕ್ವೆನ್ಸಸ್ ಕೂಡ ಬರುತ್ತೆ. ನಾನಂತೂ ಯಾವಾಗ ಭಕ್ತಿಯ ಸನ್ನಿವೇಶಗಳು ಶುರುವಾಗುತ್ತೋ ಅಂತ ಕಾಯ್ತಾ ಕೂತಿದ್ದೆ. ನಮಗೆ ಕಣ್ಣಪ್ಪ ಅಂದ್ರೆ ನೆನಪಾಗೋದು ನಮ್ಮ ಅಣ್ಣವರು. ಬೇಡರ ಕಣ್ಣಪ್ಪ ಸಿನಿಮಾದಿಂದಲೇ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ. ಇನ್ನು 1988 ಅಲ್ಲಿ ನಮ್ಮ ಶಿವಣ್ಣ ಅವರು ಶಿವಮೆಚ್ಚಿದ ಕಣ್ಣಪ್ಪ ಸಿನಿಮಾದಲ್ಲಿ ನಟಿಸಿರ್ತಾರೆ. ಆದ್ರೆ ಈ ಎರಡು ಸಿನಿಮಾಗಳಿಗೂ ಈ ಕಣ್ಣಪ್ಪ ಸಿನಿಮಾಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ಇನ್ನು ಈ ಸಿನಿಮಾದ ಪ್ಲಾಟ್ ನಮ್ಮೆಲ್ರಿಗೂ ಗೊತ್ತಿರೋದೆ, ನಾಸ್ತಿಕ ದಿನ ಹೇಗೆ ಭಕ್ತ ಕಣ್ಣಪ್ಪನಾಗಿ ಬದಲಾಗ್ತಾನೆ ಅನ್ನೋದು. ಸಿನಿಮಾದಲ್ಲಿ ಕ್ಯಾಮಿಯೋಗಳನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ನೋಡುವಂತ ಪ್ರೇಕ್ಷಕರಿಗೂ ಕೂಡ ಈ ಕ್ಯಾಮಿಯೋಗಳು ಇಷ್ಟ ಆಗ್ತವೆ. ಅದರಲ್ಲೂ ಪ್ರಭಾಸ್ ಅವರದ್ದು ಒಂದು ರೀತಿಯಲ್ಲಿ ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಅಂತ ಹೇಳ್ಬೋದು. ಮೋಹನ್ ಬಾಬು, ಮಂಚು ಮನೋಜ್ ಹಾಗೂ ಪ್ರಭಾಸ್ ನಡುವಿನ ಸಂಭಾಷಣೆ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಮೋಹನ್ ಲಾಲ್ ಅವರ ಕ್ಯಾಮಿಯೋ ಕೂಡ ಚೆನ್ನಾಗಿದೆ. ಮೋಹನ್ ಬಾಬು ಅವರು ಎಂದಿನಂತೆ ಅವರ ಶೈಲಿಯಲ್ಲೇ ನಟಿಸಿದ್ದಾರೆ. ಅಕ್ಷಯ್ ಕುಮಾರ್ ಅವರು ಶಿವನ ಪಾತ್ರದಲ್ಲಿ ಚೆನ್ನಾಗೇ ನಟಿಸಿದ್ದಾರೆ. ಮಂಚು ಮನೋಜ್ ಅವರ ಹಾನೆಸ್ಟ್ ಎಫರ್ಟ್ ನಾವಿಲ್ಲಿ ಕಾಣಬಹುದು. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಇವರ ನಟನೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇವರನ್ನ ಹೊರತುಪಡಿಸಿ ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರ ದಂಡೆ ಇದೆ. ಸಣ್ಣ ಪುಟ್ಟ ಪಾತ್ರಗಳಿಗೂ ಕೂಡ ನೋನ್ ಆಕ್ಟರ್ಸ್ ಅನ್ನೇ ತಗೊಂಡಿದ್ದಾರೆ. ಈ ಸಿನಿಮಾದ ನಿರ್ದೇಶಕ ಮುಖೇಶ್ ಕುಮಾರ್ ಸಿಂಗ್ ಅವರು ಈಗಾಗಲೇ ಸಾಕಷ್ಟು ಭಕ್ತಿ ಪ್ರಧಾನ ಸೀರಿಯಲ್ ಗಳನ್ನ ಡೈರೆಕ್ಟ್ ಮಾಡಿರ್ತಾರೆ. ಆ ಕಾರಣದಿಂದ ಈ ಜೋನರ್ ಇವರಿಗೆ ಕಂಫರ್ಟ್ ಝೋನ್ ಅಂತ ಹೇಳ್ಬೋದು. ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ಗುಡ್. ಸ್ಟೀಫನ್ ಅವರ ಸಾಂಗ್ಸ್ ಮತ್ತು ಬಿಜಿಎಂ ತುಂಬಾ ಚೆನ್ನಾಗಿದೆ. ಸಿನಿಮಾದಲ್ಲಿನ ಸಾಕಷ್ಟು ಸೀನ್ಸ್ ಅನ್ನ ಇವರ ಬಿಜಿಎಂ ಎಲಿವೇಟ್ ಮಾಡಿದೆ. ಅದರಲ್ಲೂ ಇಲ್ಲಿ ಬರುವಂತ ಪ್ರತಿಯೊಂದು ಕ್ಯಾಮಿಯೋಗೂ ಕೂಡ ಸಪರೇಟ್ ಬಿಜಿಎಂ ನ ಕೊಟ್ಟಿದ್ದಾರೆ. ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿದೆ. ವಿಎಫ್ಎಕ್ಸ್ ಕೂಡ ಬಿನ್ ಬೆಟರ್. ಸಿನಿಮಾದಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇರೋದಿಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಈ ವೀಕೆಂಡ್ಗೆ ಯಾವ್ದಾದ್ರು ಸಿನಿಮಾನ ಪ್ಲಾನ್ ಮಾಡ್ತಿದ್ರೆ ಈ ಕಣ್ಣಪ್ಪ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸೊ ಇದಾಗಿರುತ್ತೆ ಕಣ್ಣಪ್ಪ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.